ಯುವ IPS ಅಧಿಕಾರಿ ಹರ್ಷವರ್ಧನ್ ನಿನ್ನೆ ತೀವ್ರವಾದ ಏನು ರಸ್ತೆ ಅಪಘಾತಕ್ಕೆ ತುತ್ತಾಗಿದ್ರು, ಗಂಭೀರವಾಗಿ ಗಾಯಗೊಂಡಿದ್ರು. ನೀವು ನೋಡ್ತಾ ಇರ್ಬೋದು, ಈ ಬೊಲೆರೋ ವಾಹನ 3 ಪಲ್ಟಿಯಾಗಿ ಅಲ್ಲಿ ರಸ್ತೆಯ ಪಕ್ಕದಲ್ಲಿರುವಂಥ ಮನೆ ಬಳಿ ಬಂದಿರೋಂಥದ್ದು. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಈ ವಾಹನ. ಕೂಡಲೇ ಅಲ್ಲಿ ಸ್ಥಳೀಯರು ಎಚ್ಚೆತ್ಕೊಂಡು ಏನು ವಾಹನದೊಳಗಿದ್ದಂಥ IPS ಅಧಿಕಾರಿಯನ್ನ ಹೊರಗೆ ತರಲು ಹರಸಾಹಸ ಪಟ್ಟರು ಅಂತಲೇ ಹೇಳ್ಬೋದು. ಮತ್ತು ಅದಲ್ಲದೆ ಏನು IPS ಅಧಿಕಾರಿ ಪಕ್ಕದಲ್ಲಿದ್ದಂಥ ಡ್ರೈವರ್ ಮಂಜೇಗೌಡನ್ ಕೂಡ ಸ್ಥಳೀಯರು ಹೊರ ತಂದು ಆಸ್ಪತ್ರೆಗೆ ಸೇರಿಸಂತ ಕೆಲಸ ಮಾಡಿದ್ರು. ರಸ್ತೆ ಅಪಘಾತ ಆದ ಸಂದರ್ಭದಲ್ಲಿ ಸ್ಥಳೀಯ 3-4 ಜನ ಯುವಕರಿದ್ರು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ನಿನ್ನೆ ಸಂಜೆ ವಾಹನ ಎಲ್ಲಿಂದ ಬರ್ತಾ ಇತ್ತು, ಎಲ್ಲಿ ಏನಾಯಿತು ಮತ್ತು ಎಲ್ಲಿ ಅಪಘಾತ ಆಯಿತು? ಸರ್, ಇದು ನಾವು ಸುಮಾರು ಒಂದು 4 ಕಾಲಲ್ಲಿ ನಾವು ಹಿಂಗಡೆ ಬರ್ತಾ ಇದ್ದೋ. ಮೈಸೂರು ಕಡೆಯಿಂದ ವಾಹನ ಚಾಲನೆ ಆಗ್ತಾಯಿತ್ತು. ಒಂದು ಈಗ ಪೊಲೀಸ್ ಇಲಾಖೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು, ಇಂಥ ಒಳ್ಳೆ ಅಧಿಕಾರಿನ ಕಳ್ಕೊಂಡಿರೋದು. ಮತ್ತು ವಾಹನ ಚಾಲಕನ ನಿಯಂತ್ರಣ ತಪ್ಪು ಅಥವಾ ಚಾಲಕನ ನಿರ್ಲಕ್ಷ್ಯದಿಂದಲೋ ಗೊತ್ತಿಲ್ಲ, ಒಂದು ಅಧಿಕಾರಿಲಿ ವಿಧಿವಶ ಅನ್ನೋದು ಅವ್ರ ಹೆಸರು ಬರೆದ್ಬಿಟ್ಟಿದ್ದು ಅನಿಸುತ್ತೆ. ಮತ್ತು ಇಲ್ಲಿ ಆ್ಯಂಬುಲೆನ್ಸ್ ಬರೋದು ಸ್ವಲ್ಪ ತಡವಾಯಿತು. ಮತ್ತು ಮೂಲ ವ್ಯವಸ್ಥೆ ಸ್ವಲ್ಪ ರಸ್ತೆಗೆ ಬೇಕು. ಮತ್ತು ಈಗ ಆಗಲಿ. ಅಲ್ಲ, ಎಷ್ಟೊತ್ತಿಗೆ ಘಟನೆ ಆಗಿದ್ದು ಸರ್? ಘಟನೆ ಆಗಿದ್ದು ಒಂದು 4 ಕಾಲಲ್ಲಿ ಸರ್. ತುಂಬ ಸೌಂಡ್ ಬಂತು, ಭಯಭೀತರಾಗಿ ನಾವು ಬಂದು ಜೀಪು ಮಕಡೆ ಆಯಿತು, ಎತ್ತದು. ಅಲ್ಲಿ ಚಾಲಕರಿಗೆ ಸ್ವಲ್ಪ ಅಂದರೆ ಒಂದು ಮೀಡಿಯಮ್ ಆಗಿ ಒಂದು ಮಟ್ಟಕ್ಕೆ ಏಟಾಗ್ಬಿಟ್ಟಿತ್ತು. ಅವರು ಸಾಹೇಬರು ನೋಡಿ ಫಸ್ಟ್ ಅವರು ಸೀರಿಯಸ್ ಆಗಿ ಕಂಡೀಷನ್ ಆಗ್ಬಿಟ್ಟಿರು ಸರ್. ಹಂಗಾಗಿ ನೀವು ಇದ್ರ ಸ್ಥಳದಲ್ಲಿ ಏನಾಯಿತು ಸರ್? 4 ಕಾಲ ಟೈಮಲ್ಲಿ ಸ್ವಲ್ಪ ಸೌಂಡ್ ಬಂದಂಗಾಯಿತು. ಅದು ಫಿಲಮಲ್ಲಿ ಡೂಪ್ ಹಾಕೊಂಡ್ ಬರ್ತಾರದಲ್ಲ, ಆ ಥರ ಒಂದು ಸೌಂಡ್ ಬಂತು. ಮತ್ತು ಗಾಡಿಗಳು ಪಲ್ಟಿಯಾಗಿ ಬಂದು ಇಲ್ಲಿ ತೆಂಗಿ ಮರ ಇತ್ತು, ತೆಂಗಿ ಮರಕ್ಕೆ ಹೊಡೆದು ಗಾಡಿ ಪಲ್ಟಿ ಆಯಿತು. ಪಲ್ಟಿ ಆದಮೇಲೆ ಗಾಡಿ ಫುಲ್ ಮೇಲೆ ಒಂಥರ ಕ್ರಾಸಾಗಿ ಬಿದ್ದಿತ್ತು. ಸಾರ್ವಜನಿಕರೆಲ್ಲ ಸೇರಿಕೊಂಡು ಅದನ್ನು ಒಂದು ಸಮ ಮಾಡಿ ಹೊರಗಡೆ ತೆಗೆದು ಅವ್ರನ್ನ 108 ಕಾಲ್ ಮಾಡಿ ಆಂಬುಲೆನ್ಸ್ ಮುಖಾಂತರ ತರಿಸೋ ಕೆಲಸ ನಾವು ಮಾಡಿದ್ವಿ. ದುರದೃಷ್ಟ ಏನು ಮಾಡಬೇಕು, ನಮ್ಮ IPS ಅಧಿಕಾರಿಗಳು ನಾವು ಕಳ್ಕೊಂಡಂಗಾಗಿದೆ ಸರ್. ಒಂದು ಸರ್ಕಾರಕ್ಕೆ ಒಂದು ತುಂಬಲಾರದ ನಷ್ಟವನ್ನು ಆದಂಗಾಗಿದೆ ಸರ್. ಮತ್ತೆ ಮೂಲತಃ ನಮಗೆ ಇಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸಿದ್ರು ಇಲ್ಲ ಯಾರಿಗೆ ಫೋನ್ ಮಾಡಿ? ಅಂದ್ರೆ ಜನಪ್ರಿಯ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಸರ್. ಅಂದ್ರೆ ನಾವು ಇಲ್ಲಿ ಆಂಬುಲೆನ್ಸ್ ಜೊತೆ ಯಾರು ಹೋಗ್ಲಿಲ್ಲ. ಅಂದ್ರೆ ಆಂಬುಲೆನ್ಸ್ ಜೊತೆ ನಾವು ಟೈಅಪ್ ಅಲ್ಲಿ ಫೋನ್ ಮಾಡೋದಕ್ಕೆ ಇದು ಜನಪ್ರಿಯ ಹಾಸ್ಪಿಟಲ್ ಇದು ಮಾಡಿದ್ವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಗೊತ್ತಿಲ್ಲ ಸರ್ ನಮಗೆ ಅವರು IPS ಅಧಿಕಾರಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಯಾವಾಗ ಇಲ್ಲಿ ಹೈವೇ ಪೊಲೀಸ್ ಬಂತು ಅವಾಗ ಗೊತ್ತಾಯ್ತು ಸರ್, ನಮಗೆ ಅವರು IPS ಅಧಿಕಾರಿ ಒಬ್ರು ನೂತನವಾಗಿ ನೇಮಕ ಆಗಿರೋಂಥ IPS ಅಧಿಕಾರಿ ಅಂತೇಳಿ ಅವಾಗ ಗೊತ್ತಾಯ್ತು ಸರ್. ಆಮೇಲೆ ಮತ್ತೆ ಮೂಲತಃ ಇಲ್ಲಿ ನಮಗೆ ನೋಡಿ ಸಾಕಾಗೋಯ್ತು ಸರ್. ಸ್ಥಳೀಯರು ಬೇಕು ಅಂತೇಳಿ ನಾವು ಎಷ್ಟೋ ಕೇಳ್ಕೊಂಡಿದ್ವಿ. ಏಕೆಂದ್ರೆ IPS ಅಧಿಕಾರಿ ಜೀವ ಬೇರೆ ಅಲ್ಲ ಸರ್, ಸಾರ್ವಜನಿಕರ ಜೀವ ಬೇರೆ ಅಲ್ಲ. ಇಂಥವು ಎಷ್ಟು ಘಟನೆಗಳು ನಮಗೂ ನೋಡಿ ಸಾಕಾಗೋಯ್ತೆ. ಅದಕ್ಕೊಂದು ಹಂಸನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ ಸರ್. ನಿಮ್ಮ ಮನೆ ಪಕ್ಕನೇ ಬಂದು ಜೀಪ್ ಪಲ್ಟಿಯಾಗಿ ಬಿದ್ದಿತ್ತು, ಕೂಡಲೇ ನೀವು ಹೊರಗಡೆ ಬಂದ್ರ? ಇಲ್ಲ ಸರ್, ನಾವು ಕೋಳಿ ಅಂಗಡಿಲಿದ್ದೋ, ಕೋಳಿ ಕಟ್ ಮಾಡ್ತಿದ್ವಿ. ಅಲ್ಲಿಂದ ಸೌಂಡ್ ಬಂತು, ಬಡ 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 ಅಂತ. ಬಂದು ಆಚೆ ನೋಡೋದಕ್ಕೆ ಜೀಪು ಮರಕ್ಕೆ ಹೊಡೆದು 3 ಪಲ್ಟಿಯಾಗಿ ಬಿತ್ತು. 3 ಪಲ್ಟಿಯಾಗಿ ಬಿದ್ದಾಗ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಇದನ್ನ ಜೀಪ್ನ ಎತ್ತಿ ಅವ್ರನ್ನ ಈಚೆಗೆ ತಗೊಂಡ ಸರ್. ಅಷ್ಟೇ ಸರ್, ಆಂಬುಲೆನ್ಸ್ಗೆ ಕಳಿಸಿದ್ದು ಸರ್. ನಿನ್ನೆ 4 ಕಾಲಲ್ಲಿ ಇದಾಗಿದ್ದು. ಬಟ್ ಸರ್, ಇಲ್ಲಿ ಏನು ಅಂದರೆ ನಾರ್ಮಲ್ ವ್ಯಕ್ತಿಗಳಿಗೆ ಆಕ್ಸಿಡೆಂಟ್ ಆದಾಗ ಕೆಲವರು ಇಷ್ಟೊಂದು ಪೊಲೀಸ್ ಆಗಲಿ ಏನೂ ಬರೋಲ್ಲ, ನಾವು IPS ಅಧಿಕಾರಿ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗಾಗಿದೆ. ಈಗ ಆದಮೇಲಾದ್ರೂ ಒಂಚೂರು ಅವ್ರ ಜವಾಬ್ದಾರಿ ತಗೊಂಡು ಏನೇನು ಇನ್ಸ್ಟ್ರಕ್ಷನ್ ಬೋರ್ಡ್ಗಳು ಏನೂ ಇಲ್ಲ, ಒಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಇಲ್ಲ. ಹೆವಿ ಆಕ್ಸಿಡೆಂಟ್ ಝೋನ್ ಅಂದರೆ ಸರ್ ಇದು ಬಿಟ್ರೆ ಯಾವುದೂ ಆಕ್ಸಿಡೆಂಟ್ ಝೋನ್ ಇಲ್ಲ. ಹೆವಿ ತಿಂಗಳಿಗಿಲ್ಲ ಅಂದ್ರೂ 3-4 ಡೆತ್ ಆಗ್ತವೆ. ಇವಾಗ ಒಂದು ಆಗಿದೆ. ಒಂಚೂರು ಅವ್ರು ಏನು ಮಾಡ್ತಾರೋ ಇವಾಗಲಾದ್ರೂ ಅವರು ಗಮನ ಹರಿಸಿ ಆ ಕಾರ್ಯ ನಿರ್ವಹಿಸಬೇಕು. ಇಷ್ಟೇ ಸರ್ ನಾವು ಸ್ಥಳೀಯರು ನಾವು ಕೇಳ್ಕೊಳ್ಳೋದು. ನಿನ್ನೆ ಏನು IPS ಅಧಿಕಾರಿ ಗಂಭೀರವಾಗಿ ಗಾಯಗೊಂಡಿದ್ದು, ನಾವು ಕೂಡಲೇ ಸ್ಥಳೀಯರು ಬಂದ್ವಿ. ಆಂಬುಲೆನ್ಸ್ ಮಾಡೋ ಸ್ವಲ್ಪ ತಡ ಆಯಿತು, ಆದರೆ ಹಾಸ್ಪಿಟ್ಲಿಗೆ ಕಳ್ಸಂತ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಕಿತ್ತಾನೆಗಡಿ ಸಮೀಪ ಏನು ಸಾಕಷ್ಟು ಬಾರಿ ಅಪಘಾತ ಆಗಿದೆ, ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈಗ ಗಮನ ಹರಿಸಬೇಕು, ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಕಿತ್ತಾನೆಗಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.